ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಿ. ಯಾಕೆಂದರೆ 21, 22, 23 ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಮರೆಯಲಾಗದ ಬದಲಾವಣೆ ತರುತ್ತೆ. ನಿಮ್ಮ ರಾಶಾಧಿಪತಿ ಮಂಗಳನ ಅನುಗ್ರಹದಿಂದ 3 ದೊಡ್ಡ ಶುಭ ಸುದ್ದಿಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ನಿಮ್ಮ ಜೀವನದ ಕಷ್ಟಗಳಿಗೆ ಮುಕ್ತಿ ಸಿಗುವ ಕಾಲ ಹತ್ತಿರ ಬಂದಿದೆ. ಮೇಷರಾಶಿಯವರ ವ್ಯಕ್ತಿತ್ವ ಮತ್ತು ಇಂದಿನ ಸ್ಥಿತಿ. ಮೇಷರಾಶಿಯವರು ಹುಟ್ಟುತ್ತಲೇ ಧೈರ್ಯವಂತರು. ಯಾವುದೇ ಕೆಲಸ ಆದರೂ ಕೂಡ ಛಲದಿಂದ ಮಾಡುವ ಗುಣ ನಿಮ್ಮದಾಗಿರುತ್ತೆ. ಆದರೆ ಕಳೆದ ಕೆಲವು ದಿನಗಳಿಂದ ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಪ್ರತಿಫಲ ಅನ್ನೋದು ಸಿಗ್ತಾ ಇಲ್ಲ ಎಂಬ ಬೇಸರದಲ್ಲಿ ನೀವಿದ್ದೀರಿ. ಹಣಕಾಸಿನ ಸಮಸ್ಯೆಗಳು ಮತ್ತು ಶತ್ರುಗಳ ಕಾಟ ನಿಮ್ಮನ್ನು ಹೈರಾಣಾಗಿಸಿರಬಹುದು. ಆದರೆ ನೆನಪಿಡಿ, ಈ 3 ದಿನಗಳಲ್ಲಿ ನಿಮ್ಮ ಗ್ರಹಗತಿಗಳು ಅನ್ನೋದು ಸಂಪೂರ್ಣವಾಗಿ ಬದಲಾಗುತ್ತೆ. ಮೊದಲನೇ ಶುಭ ವಾರ್ತೆ, ಆರ್ಥಿಕ ಅಭಿವೃದ್ಧಿ. ನಿಮ್ಮ ಮೊದಲ ದೊಡ್ಡ ಶುಭ ವಾರ್ತೆ ಯಾವುದಪ್ಪ ಅಂದರೆ ಆರ್ಥಿಕ ಲಾಭ. ಬಹಳ ದಿನಗಳಿಂದ ಬರಬೇಕಾಗಿದ್ದ ಬಾಕಿ ಹಣ ಈ 3 ದಿನಗಳಲ್ಲಿ ನಿಮ್ಮ ಕೈ ಸೇರುತ್ತೆ. ಸಾಲದ ಸುಳಿಯಲ್ಲಿ ಸಿಲುಕಿದವರಿಗೆ ಈ ಸಮಯ ಅಮೃತದಂತೆ ಇರುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ನೀವು ನಿರೀಕ್ಷಿಸದ ಕಡೆಯಿಂದ ಧನ ಲಾಭವಾಗುವ ಸಾಧ್ಯತೆ ಕೂಡ ದಟ್ಟವಾಗಿ ಇದೆ. ಎರಡನೇ ಶುಭ ವಾರ್ತೆ, ವೃತ್ತಿ ಮತ್ತು ಉದ್ಯೋಗ. ಉದ್ಯೋಗದ ಹುಡುಕಾಟದಲ್ಲಿರುವ ಮೇಷರಾಶಿಯವರಿಗೆ ಈ ದಿನಗಳಲ್ಲಿ ಉತ್ತಮ ಆಫರ್ ಅನ್ನೋದು ದೊರೆಯಲಿದೆ. ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಶ್ರಮಕ್ಕೆ ಗೌರವ ಸಿಗಲಿದೆ. ಪ್ರಮೋಷನ್ ಅಥವಾ ಸಂಬಳ ಏರಿಕೆಯ ಮಾತುಕತೆಗಳು ಸಫಲವಾಗುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡೋದಕ್ಕೆ ಇದು ಸುಸಮಯ. ನಿಮ್ಮ ನಿರ್ಧಾರಗಳು ಈ ಬಾರಿ ಲಾಭದಾಯಕವಾಗಿರುತ್ತೆ. ಮೂರನೇ ಶುಭ ವಾರ್ತೆ, ಕುಟುಂಬ ಮತ್ತು ವೈಯಕ್ತಿಕ ಜೀವನ. ಮೂರನೇ ಶುಭ ವಾರ್ತೆ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ್ದು. ಮದುವೆಯಾಗದವರಿಗೆ ಕಂಕಣ ಬಲ ಕೂಡಿ ಬರಲಿದೆ. ಸಂತಾನ ಅಪೇಕ್ಷಿತರಿಗೆ ಶುಭ ಸುದ್ದಿ ಕೇಳಿ ಬರುತ್ತೆ. ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳು ಜರುಗುವ ಸಾಧ್ಯತೆ ಇದೆ. ನೀವು ಕಳೆದುಕೊಂಡಿದ್ದ ಶಾಂತಿ ಮತ್ತು ನೆಮ್ಮದಿ ಮತ್ತೆ ನಿಮಗೆ ಮರಳಿ ನಿಮ್ಮ ಮನೆಗೆ ಬರುತ್ತೆ. ಶತ್ರುಗಳ ಬಗ್ಗೆ ಎಚ್ಚರಿಕೆ ಮತ್ತು ಆರೋಗ್ಯ. ಇಷ್ಟೆಲ್ಲ ಒಳ್ಳೆಯದಾಗ್ತಿರ್ಬೇಕಾದ್ರೆ ನಿಮ್ಮ ಚಟುವಟಿಕೆಗಳ ಮೇಲೆ ಕಣ್ಣಿಟ್ಟಿರುವ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ. ವಿಶೇಷವಾಗಿ ನಿಮ್ಮ ಆಪ್ತರೆಂಬಂತೆ ನಟಿಸುವವರಿಂದ ದೂರ ಇರಿ. ಪಿ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳಿಂದ ಹಣಕಾಸಿನ ವ್ಯವಹಾರ ಮಾಡಬೇಕಾದ್ರೆ ಎಚ್ಚರ ಇರಲಿ. ಅತಿಯಾದ ಕೆಲಸದ ಒತ್ತಡದಿಂದ ತಲೆನೋವು ಅಥವಾ ಸುಸ್ತು ಕಾಣಿಸಿಕೊಳ್ಳಬಹುದು. ಸರಿಯಾದ ಸಮಯಕ್ಕೆ ಆಹಾರ ಮತ್ತು ನಿದ್ದೆ ಮಾಡಿ. ಸರಳ ಪರಿಹಾರಗಳು ಮತ್ತು ಅಂತಿಮ ಸಂದೇಶ. ಈ ಅದೃಷ್ಟವನ್ನು ನಿಮ್ಮದಾಗಿಸಿಕೊಳ್ಳೋದಕ್ಕೆ ಕೆಲವು ಸರಳ ಕೆಲಸಗಳನ್ನು ಮಾಡಿ. ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಬೆಳಿಗ್ಗೆ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಬೇಕಾದ್ರೆ ಅದಕ್ಕೆ ಸ್ವಲ್ಪ ಕುಂಕುಮ ಸೇರಿಸಿ ಓಂ ಸೂರ್ಯಾಯ ನಮಃ ಅಂತ ಜಪಿಸಿ. ಜೀವ ಕಾರುಣ್ಯ. ಈ 3 ದಿನಗಳಲ್ಲಿ ಕಾಗೆಗಳಿಗೆ ಅಥವಾ ನಾಯಿಗಳಿಗೆ ಆಹಾರ ನೀಡಿ. ಇದು ನಿಮ್ಮ ಶನಿ ದೋಷಗಳನ್ನು ಕಡಿಮೆ ಮಾಡುತ್ತೆ. ಗಣೇಶನ ಸ್ಮರಣೆ. ಮನೆಯಿಂದ ಹೊರಡಬೇಕಾದ್ರೆ ಗಣಪತಿಯನ್ನು ಸ್ಮರಣೆ ಮಾಡಿ. ಇನ್ನು ಪ್ರಮುಖ ಕೆಲಸಗಳಿಗೆ ಹೋಗಬೇಕಾದ್ರೆ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸೋದಕ್ಕೆ ಹೋಗಬೇಡಿ. ಮೇಷರಾಶಿಯವರೇ, ಈ 3 ದಿನಗಳು ನಿಮ್ಮ ಪಾಲಿನ ಅದೃಷ್ಟದ ದಿನಗಳಾಗಿರುತ್ತೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಯಶಸ್ಸು ಅನ್ನೋದು ನಿಮ್ಮದಾಗುತ್ತೆ. ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.